ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತ? ಅವ್ರು ಸೈಲೆಂಟ್ ಆಗಿ ಆಡ್ತಿರ್ತಾರೆ, ಎಲ್ಲ ಕಡೆ ಇರ್ತಾರೆ, ಆದ್ರೆ ಭಾರಿ ಹುಷಾರಾಗಿ ಆಟ ಆಡ್ತಾ ಇದ್ದಾರೆ. ಹುಷಾರಿದ್ದಾರೆ ಅಂತಾರೆ. ಇವತ್ತಿನ ಪ್ರೋಮೋ ನೋಡಿದ್ರ? ಇಲ್ಲ ನೋಡ್ಬೇಕು. ಗುರುಜಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ತಂದೆ ತಾಯಿ ಜೊತೆ ಇದ್ರೆ ನಿನಗೆ ಮತ್ತೆ ಗಂಡಾಂತರ ಆಗುತ್ತೆ ಅಂತ ಹೇಳ್ಬಿಟ್ರು. ಅದು ಒಪ್ಕೋಬೇಕಂತೀರಾ? ತಂದೆ ತಾಯಿನ ಬಿಟ್ಟು ಇರ್ಬೇಕಾ ಮಗ? ಇರ್ಬಾರ್ದು, ತಂದೆ ತಾಯಿ ಜೊತೆ ಇರ್ಬೇಕು. ಮತ್ತು ಗುರುಜಿ ಅವ್ರು ಹೇಳಿದ್ರಲ್ರಿ, ಮತ್ತೆ ನೀನು ತಂದೆ ತಾಯಿ ಜೊತೆ ಹೋದ್ರೆ ಏಸಿಗೆ ಆಗ್ತೀಯಾ, ಇಲ್ಲಾಂದ್ರೆ ದೂರ ಇದ್ರೆ ಒಳ್ಳೆಯವನಾಗ್ತೀಯಾ ಅಂತೇಳಿ. ದೂರ ಇರೋದು ಒಳ್ಳೇದು ಯಾವತ್ತೂ ಆಗಲ್ಲ, ತಂದೆ ತಾಯಿ ಜೊತೆ ಇದ್ರೆ ಒಳ್ಳೇದಾಗುತ್ತೆ ಅಂತ. ಮತ್ತು ಜ್ಯೋತಿಷ್ಯನ ನಂಬಬೇಕಾ ನಂಬಬಾರದ್ರ? ನಂಬಬೇಕು, ಇಲ್ಲ ನಂಬಷ್ಟು ನಂಬಬೇಕು, ಇಲ್ಲಾಂದ್ರೆ ಬೇಡ. ತಂದೆ ತಾಯಿ ಬಿಡುವಷ್ಟು ಇದೇ ಜ್ಯೋತಿಷ ಅಂತ ತಂದೆ ತಾಯಿನ ದೂರ ಮಾಡುವಂಥದ್ದು ಸುಳ್ಳು ಅನ್ಕೋಬೇಕು. ಸುಳ್ಳು ಅನ್ಕೋಬೇಕು. ಯಾಕಂದ್ರೆ ತಂದೆ ತಾಯಿ ನಮ್ಮನ್ನೇನು ಕೇಳಂತೂ ಮಕ್ಳು ಮಾಡ್ಕೊಂಡಿರಲ್ಲ, ಜ್ಯೋತಿಷ್ಯ ಕೇಳಿ ಅಂತೂ ಮಕ್ಳು ಮಾಡ್ಕೊಂಡಿರಲ್ಲ. ಅದು ಜ್ಯೋತಿಷ್ಯ ನಂಬಲೇಬೇಡ. ಗುರುಜಿ ಅವರ ಸ್ಟೇಟ್ಮೆಂಟ್ಗೆ ಏನಂತೀರಾ? ರಾಂಗ್ ಅಂತೀವಿ. ರಾಂಗ್. ಯಾರು ಇಷ್ಟ ಆಗ್ತದೆ? ಎಸ್ ವಿ ಅಲ್ಲಿ ಸಂಗೀತ ಪ್ರಥಮ್. ಸಂಗೀತ ಪ್ರತಾಪ್ ಅಲ್ವಾ, ಅವನು ಅಷ್ಟೇ ತುಂಬಾ ಇದರಿಂದ ಬಂದಿರೋನು, ಒಳ್ಳೆ ಹುಡುಗ. ಇವತ್ತಿನ ಪ್ರೋಮೋ ನೋಡಿದ್ರಿ? ಇವತ್ತು ನೋಡಿಲ್ಲ. ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿ ಅವರು ಬಂದಿದ್ದಾರೆ. ಅದೇ ನೋಡಿಲ್ಲ. ಗುರುಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪ್ರತಾಪ್ ಅವ್ರಿಗೆ, ಮತ್ತೆ ನೀನು ತಂದೆ ತಾಯಿ ಜೊತೆ ಹೋದ್ರೆ ದೊಡ್ಡ ಗಂಡಾಂತರ ಇದೆ, ದೂರನೇ ಇರಬೇಕು ನೀನು ಅಂತೇಳಿ. ಅದೆಲ್ಲ ನಂಬಾರ್ದು. ಅಪ್ಪ ಅಮ್ಮನಿಂದ ದೂರ ಹೋಗುವಂತ ಗುರುಜಿಗಳಾದವ್ರು ಹೇಳಿದ್ರೆ, ಮನುಷ್ಯನ ಮೇಲೆ ನೀವು ಒಬ್ಬ ಹುಡುಗ ನಿಮ್ಮ ಅಪ್ಪ ನಿಮ್ಮ ಮುಂದೆ ನೀನು ಹೋಗ್ಬೇಡ ಅಂತ ಹೇಳಿದ್ರೆ ನಿಮ್ಮ ಮನುಷ್ಯನ ಮೇಲೆ ಏನು ಪರಿಣಾಮ ಆಗುತ್ತೆ? ಸ್ವಾಮೀಜಿಗಳಾದವ್ರು ಹೇಳ್ಬಾರ್ದು, ಆ ಹೇಳಿಕೆ ಕೊಡಬಾರ್ದು. ಇಲ್ಲಪ್ಪ, ಅಪ್ಪ ಅಮ್ಮ ಜನ್ಮ ಕೊಟ್ಮೇಲೆ ಅಪ್ಪ ಅಮ್ಮನ ಜೊತೆ ಇರ್ದಿರ ನೀನು ದೂರ ಹೋಗೋ ಚೆನ್ನಾಗಿ ಬದುಕ್ತೀಯ ಅಂದ್ರೆ ಅಪ್ಪ ಅಮ್ಮನ ಬಿಟ್ಟು ನೀನು ಬದುಕಕ್ಕಾಗುತ್ತಾ? ಅವ್ರು ಇರೋದಕ್ಕಲ್ವಾ ನೀನು. 3 ವರ್ಷ ಬಿಟ್ಟು ಈಗ ಜಾಯಿನ್ ಆಗಿರೋದು. ಪಾಪ ಹುಡುಗ ಅಪ್ಪ ಅಮ್ಮನ ಜೊತೆ ಇದ್ರೆ ಅಪ್ಪ ಅಮ್ಮನಿಂದ ಬೇರೆ ಆಗುವಂತ ಅವ್ರು ಹೇಳಿಕೆ ಕೊಡ್ಬೋದಾ ಸ್ವಾಮೀಜಿಗಳಾದವರು? ಏನು ಸ್ಟೇಟ್ಮೆಂಟ್ ಅಂದ್ರೆ, ತಂದೆ ತಾಯಿ ಜೊತೆ ಹೋಗಿ ಏಸಿಗೆ ಆಗ್ತೀಯಾ, ದೂರ ಇದ್ದು ಒಳ್ಳೆಯವನಾಗ್ತೀಯಾ ಅಂತ. ಇಲ್ಲ, ತಂದೆ ತಾಯಿ ಜೊತೆ ಇದ್ದು ಏನಾದ್ರೂ ಆಗ್ಲಿ, ನಮ್ಮ ಹಣೆ ಬರಹ ಬ್ರಹ್ಮ ಬರೆದು ಬಿಟ್ಟಿರ್ತಾನೆ, ಸ್ವಾಮೀಜಿ ಬರೆಯಕ್ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಹುಟ್ಟು ತಪ್ಪ ಅಮ್ಮನ್ನ ಬಿಟ್ಬಿಟ್ಟು ಬಾಳು ಅನ್ನೋರು ಮೂರ್ಖರು. ಇನ್ನು ಬೇರೆ ವರ್ಡ್ ಹೇಳ್ಬೇಕು, ಬೇಡ ಹೇಳೋದು. ಅಂದ್ರೆ ಈ ಜ್ಯೋತಿಷ್ಯರನ್ನ ನಂಬಬಾರದು, ಒಂದು ತಂದೆ ತಾಯಿನ ದೂರ ಮಾಡುವಂಥದ್ದು. ಇಲ್ಲ, ನಂಬಬಾರದು. ಯಾವ ಕಾರಣಕ್ಕೂ ನಂಬಬಾರದು. ಜ್ಯೋತಿಷಿ ಕೈಯಲ್ಲಿ ನಮ್ಮ ಹಣೆ ಬರಹ ಇಲ್ಲ. ಭಗವಂತ ಬರ್ದಿರೋದು ಏನಾಗುತ್ತೋ. ಮಕ್ಕಳನ್ನ ದೂರ ಮಾಡುವಂಥದ್ದು ಅದೆಂತ ಜ್ಯೋತಿಷ್ಯ ಅಂತ ಅದು ಬೇಕಿಲ್ಲ ನಮ್ಗೆ. ಅಪ್ಪ ಅಮ್ಮನ ಯಾವತ್ತೂ ಅವ್ರು ಎಂಥವ್ರಾದ್ರೂ ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು. ಅವ್ರು ಇರೋವರೆಗೂ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ನಿಮ್ಮ ಮನೆ ಬರಹ ಅದೇ ಚೆನ್ನಾಗಿರುತ್ತೆ. ಅದ್ರ ನೀವು ಹೇಳ್ರಿ ಆ ಹುಡುಗನಿಗೆ, ಪ್ರತಾಪ್ ಗೆದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಬಡ ಹುಡುಗ, ಅಪ್ಪ ಅಮ್ಮನಿಂದ ಇಷ್ಟು ವರ್ಷ ದೂರ ಇದ್ದಾನೆ, ಒಳ್ಳೆ ಹುಡುಗ ಅವನು. ಯಾಕೆಂದರೆ ಮಿಂಗಲ್ ಆಗಲ್ಲ ಅಂದರೆ ನಾವು ಇವಾಗ ಈ ಗುರುಜಿ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಅವ್ನ ತಲೆ ಎಲ್ಲೋಗಿರುತ್ತೆ. ಅಪ್ಪ ಅಮ್ಮನ್ನೇ ಬಿಟ್ಬಿಟ್ಟು ಬಾಳು ಅಂತ ಹೇಳೋ ಗುರುಜಿನ ಹೊರಗಡೆ ನೀವು ಬಿಟ್ಟಿದ್ದು ತಪ್ಪು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಶೋಭಾ ಅಂತ. ಸೂಪರ್. ಗುರುಜಿ ಅವರು ಬಂದಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ತಂದೆ ಜೊತೆ ಹೋದ್ರೆ ಮತ್ತೆ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ. 3 ವರ್ಷದ ನಂತರ ತಂದೆ ತಾಯಿ ಜೊತೆ ಇರ್ಬೇಕಂತ ಆಸೆ ಪಟ್ಟರು, ದೂರನೇ ಇರ್ಬೇಕಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು. ಏನಂತೀರಿ, ಇದೆಲ್ಲ ನಂಬಿಕೆ ಆಗುತ್ತಂತ? ನಂಬಿಕೆ ಅದೆಲ್ಲ ಸುಳ್ಳು. ತಂದೆ ತಾಯಿ ಜೊತೆ ಇರೋದು ಆಶೀರ್ವಾದನೇ. ಅದು ಅದೇನು ಕೆಟ್ಟ? ತಂದೆ ತಾಯಿ ಜೊತೆ ಹೋದ್ರೆ ನೀನು ಮತ್ತೆ ಕೆಟ್ಟವನಾಗ್ತೀಯಾ ಅಂತ ಅದು ಸುಳ್ಳು ಅನ್ಸುತ್ತೆ. ಹೌದಾ? ತಂದೆ ತಾಯಿ ಜೊತೆ ಇದ್ರೆ ಯಾರು ಕೆಡೋದಿಲ್ಲ. ಅವ್ರ ಆಶೀರ್ವಾದ ಇರೋದ್ರಿಂದ ಅವ್ರಿಗೇನು ಕೆಟ್ಟದಾಗಲ್ಲ ಅನ್ಸುತ್ತೆ. ಯಾರು ಗೆಲ್ಬೋದು ಅಂತೀರಿ ಈ ಸಲ? ಈ ಸಲ ವಿನಯ್ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರಾಗಿ ನಡೆಸ್ತಾರೆ. ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ವಿನಯ್ ಅವ್ರಿಗೆ. ಥ್ಯಾಂಕ್ ಯು. ಡ್ರೋನ್ ಪ್ರತಾಪ್ ಗೆಲ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಕ್ವಾಲಿಟಿ ಏನು ಮಾಡ್ಕೊಂಡಿಲ್ಲ. ಆಮೇಲೆ ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾವ್ರೆ. ಅವನೇ ಡ್ರೋನ್ ಪ್ರತಾಪ್ ಗೆಲ್ಲೋದು. ಡ್ರೋನ್ ಪ್ರತಾಪ್ ಅವ್ರಿಗೆ ಗುರುಜಿ ಅವರು ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನೋಡಿದ್ರೆ ಇವತ್ತಿನ ಎಪಿಸೋಡು? ಇವತ್ತಿನ ನೋಡಿಲ್ಲ, ಆದರೂ ಅವರು ಅವಾಗೇನ ಇದಾಗಿತ್ತಲ್ಲ, ಡ್ರೋನಿಂದ ಪ್ರಾಬ್ಲಮ್ ಆಗಿದ್ರಿಂದ ಅವ್ರು ಹೋಗಿದ್ರು. ತಂದೆ ತಾಯಿ ಬಿಟ್ಟು ಹೋಗಿದ್ರೆ ಈಗ ಒಂದಾಗಿದ್ದಾರೆ. ಮತ್ತು ಜ್ಯೋತಿಷಿ ಅವರು ಇವತ್ತು ಬಂದಿದ್ದಾರೆ, ಮತ್ತೆ ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ, ದೂರ ಇರು, ಆ ಥರ ಜ್ಯೋತಿಷ್ಯ ಇದೆ, ನಿನಗೆ ಗಂಡಾಂತರ ಇದೆ ಅಂತ ಹೇಳಿದ್ರು. ದೂರ ಇದ್ರೆ ನೀವು ಚೆನ್ನಾಗಿರ್ತೀಯ ಅಂತ ಹೇಳಿದಾರೆ. ಅದು ನೋಡಿಲ್ಲ ನಾನು. ಒಂದು ತಂದೆ ತಾಯಿ ದೂರನ ಮಾಡುವಂಥ ಜ್ಯೋತಿಷ್ಯ ಬೇಕಾ ಅಂತ? ಅದು ಬೇಡ, ಅದು ಸುಮ್ಮನೆ ಎಲ್ಲ ಡ್ರಾಮಾ ಅವೆಲ್ಲ. ಜ್ಯೋತಿಷ್ಯನ ಎಲ್ಲ ಇದು ಮಾಡೋಕ್ಕಾಗಲ್ಲ, ಅವೆಲ್ಲ ಡ್ರಾಮಾ.
ಅವ್ರು 2 ಜನ ಒಂದಾದ್ರೆ ತಂದೆ ತಾಯಿ ಒಳ್ಳೆ. ಮತ್ತೆ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರಲ್ಲ ಅಂತ. ಅವೆಲ್ಲ ಸುಳ್ಳು. ಅವೆಲ್ಲ ಜ್ಯೋತಿಷ ನಚ್ಕೊಂಡ್ರೆ ಈಗ ಪ್ರಧಾನಿ ಮಂತ್ರಿ ಆಗ್ಬೋದು ಜ್ಯೋತಿಷ ಕೇಳ್ಕೊಂಡು, ಅಲ್ವಾ? ಮುಖ್ಯಮಂತ್ರಿ ಆಗ್ಬೋದು ಜ್ಯೋತಿಷ ಮಾಡ್ಕೊಂಡು. ಅವೆಲ್ಲ ಸುಳ್ಳು. ಡೋನ್ ಪ್ರತಾಪ ಗೆಲ್ಬೇಕು, ನಮಗೆ ಅವನೇ ಇಷ್ಟ. ಅದು ಬಿಟ್ರೆ ನಮ್ಮ ಹಳ್ಳಿಕಾರ ವರ್ತೂರ್ ಸಂತೋಷ ಇದಾರಲ್ಲ ಅವ್ರು ಗೆಲ್ಬೇಕು. ಅದ್ ಬಿಟ್ರೆ ಬೇರೆ ಯಾರು ಅಷ್ಟೊಂದಿಲ್ಲ. ಅವರೇ ಈಗ ಪ್ರತಾಪ್ ಯಾವಾಗಲೂ ಯಾರ ಕೈಲಿ ಜಗಳ ಆಡಿಲ್ಲ, ದ್ವೇಷ ಇಟ್ಟಿಲ್ಲ. ಯಾರೇ ಬೈದ್ರು ಬೈಸ್ಕೊಂಡು ಸುಮ್ಮನೆ ಆರಾಮಾಗಿ ಆಟ ಆಡ್ತಾನೆ. ಆಮೇಲೆ ಯಾಕೆಂದ್ರೆ ದುಡ್ಡಿನ ಅವಶ್ಯಕತೆನೂ ಪ್ರತಾಪಿಗೆ ಇರೋದ್ರಿಂದ ಪ್ರತಾಪ್ನೇ ಗೆಲ್ಬೇಕು. ಬೇರೆಯವರೆಲ್ಲ ಚೆನ್ನಾಗಿ ದುಡ್ಡು ಇದೆ, ಎಲ್ಲ ಆರ್ಥಿಕವಾಗಿ ಇರೋರೇ ಬಂದಿರೋದು. ಪ್ರತಾಪ ಗೆದ್ರೆ ಒಳ್ಳೇದು ನಮಗೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ನಡೆಸ್ತಾರೆ ಸುದೀಪ್ ಸರ್. ಹೋದ ಚೆನ್ನಾಗಿ ಬಂದಿತ್ತು, ನಾವು ಡೈಲಿ ನೋಡ್ತೀವಿ. ಫಸ್ಟ್ನೇ ಸೀಸನ್ ನೋಡಿಕೆ ಬಂದಿದ್ವಿ. ಸಖತ್ತಾಗಿರುತ್ತೆ. ಸುದೀಪ್ ಸರ್ ಎಲ್ಲ ಬಂದು ಶನಿವಾರ ಎಲ್ಲ ಹೇಳೋದು, ಪಂಚಾಯತಿ ಅವೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೂಪರ್ ಆಗಿ ನಡ್ಸ್ಕೊಡ್ತಾರೆ. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್ಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಾರಾಯಣ ಅಂತ ಹೇಳಿ. ಸೂಪರ್ ಸರ್, ಥ್ಯಾಂಕ್ ಯು. ವಿದ್ಯಾಶಂಕರ್ ಗುರೂಜಿ ಅವರು ಎಂಟ್ರಿ ಆದರು. ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನೀವು ಮತ್ತೆ ತಂದೆ ತಾಯಿ ಜೊತೆ ಹೋಗಂಗಿಲ್ಲ, ಹೋದ್ರೆ ಮತ್ತೆ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರು. ಏನಂತೀರ ಇದಕ್ಕೆಲ್ಲ? ಮತ್ತೆ 3 ವರ್ಷ ಬಿಟ್ಟಿದ್ದಂಥ ಒಂದು ಹುಡುಗ ಮತ್ತೆ ಬಿಟ್ಟಿರೋಕ್ಕಾಗುತ್ತಾ ಅಂತ? ಇಲ್ಲ, ಅವ್ರು ಹೆತ್ತವರು ಇವ್ರು ಹೇಳಿದ ತಕ್ಷಣ ಅವ್ರು ಕೇಳ್ಬೇಕಂತ ಏನಿಲ್ಲ. 3 years ಹಂಗಿದ್ರೆ ಪ್ರತಾಪ್ ಅವ್ರು ಮಾತಾಡಲೇಬಾರ್ದಿತ್ತು. ಮಾತಾಡಿದ್ದಾರೆ. ಈ ಶೋ ಇಂದ ಅವ್ರಿಗೆ ಬಾಂಡಿಂಗ್ ವಾಪಸ್ ಸಿಕ್ಕಿದೆ ಅವರಿಗೆ. ಸೊ ಯಾರು ಹೇಳಿದ್ರಂತ ಯಾಕೆ ಅವ್ರಿಗೆ ಪರ್ಸನಲ್ ಅದೆಂತ ಜ್ಯೋತಿಷ ಅಂತೀರಿ? ತಂದೆ ಮಕ್ಕಳು ದೂರ ಆಗಂತದ್ದು ಅದೆಲ್ಲ ನಾನು ನಂಬೋದಿಲ್ಲ. ಪರ್ಸನಲ್ ಆಗಿ ಏನಾದ್ರು ಇದ್ರೆ ಮಾತಾನೆ. ಇವಾಗ ಅಪ್ಪ ಅಮ್ಮ ಹತ್ರ ಅವ್ರಿಗೆ ಬೇಜಾರಿದ್ರೆ ಅವ್ರು ಮಾತಾಡ್ಬಾರ್ದು ಅಷ್ಟೇನೆ. ಅವ್ರು ಯಾರು ಇವ್ರು ಯಾರು ಹೇಳ್ತಾರೆ ಅಂತ ಅಪ್ಪ ಮಾತ್ರ ಮಾತಾಡ್ಬಾರ್ದು ಅಂತ ಯಾರಾದ್ರೂ ಹೇಳ್ತಾರೆ. ಅದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತಂದೆ ತಾಯಿ ಜೊತೆ ಹೋಗಿ ಏಸಿಗೆ ಆಗ್ತೀಯಾ, ದೂರ ಇದ್ದು ಒಳ್ಳೆಯವನಾಗ್ತೀಯಾ ಅಂತ ಹಿಂಗೆ ಹೇಳಿದ್ದಾರೆ. ನಾನು ಆಕ್ಚುಲಿ ನೆನೆನೂ ಇವತ್ತದು ನೋಡ್ಲಿಲ್ಲ. ಬಟ್ ಅದು ಏನೋ ಅದು ಅವರೆಲ್ಲ ಹೇಳಿದ್ರೆ ಈ ಯಾಕೆ ಜ್ಯೋತಿಷ ನಂಬೋದಂತೀರಾ? ನಾನು ಅಷ್ಟು ನಂಬೋದಿಲ್ಲ. ದಿನ ಬೆಳಗ್ಗೆ ಅವ್ರು ಏನು ಹೇಳ್ತಾರೋ ಅದನ್ನ ನಾನು ಕೇಳ್ಕೊಂಡು ಹೋಗೋದಿಲ್ಲ. ಬಿಕಾಸ್ ಒಂದ್ಸತಿನೂ ಹೇಳಿರ್ತಾರೆ, ಅದು ಆಗಿಲ್ಲ ಅಂದ್ರೆ ಡಿಸಪಾಯಿಂಟ್ಮೆಂಟ್ ನಮಗೆ. ಇವಾಗ ಎಷ್ಟು ನೋಡಿ, ನಿಮಗೂ ವೃಶ್ಚಿಕ ರಾಶಿ ಇರುತ್ತೆ, ನನಗೂ ವೃಶ್ಚಿಕ ರಾಶಿ ಇರುತ್ತೆ. ನಿಮ್ಗೆ ಆಗುತ್ತೆ, ನನಗಾಗೋದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ನನಗೆ ಬೇಜಾರಾಗುತ್ತೆ. ಯಾರೋ ಒಬ್ರಿಗೆ ಮಾತ್ರ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ನಾನು ವೀಕೆಂಡ್ ನೋಡೋದೇ ಅವ್ರಿಗೋಸ್ಕರ. ಆ್ಯಂಡ್ ವಾರ ಪೂರ್ತಿ ನೋಡಿಲ್ಲ ಅಂದರೂ ಇನ್ಸ್ಟಾದಲ್ಲಿ ಅಪ್ಡೇಟ್ಸ್ ನೋಡಿದ್ರು ವೀಕೆಂಡ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಟ್ 2 ವೀಕ್ಸಿಂದ ನೋಡಿಲ್ಲ. ಆ್ಯಕ್ಚುಲಿ 2 ವೀಕ್ಸಿಂದ ಪರ್ಫಾರ್ಮೆನ್ಸ್ ಅಂದರೆ ಇಷ್ಟ ಆಗಿಲ್ಲ. ಅದು ಏನೋ ಅದು. ಬಟ್ ಲಾಸ್ಟ್ ವೀಕ್ ನೋಡಿದೆ, ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ರೌಂಡ್ ಆಯಿತು. ಸುದೀಪ್ ಸರ್ ಹೌದು, ನಾನು ಅವ್ರು ನೋಡೋದೇ ಅವ್ರಿಗೋಸ್ಕರ. ಬಿಕಾಸ್ ಅವ್ರು ಏನು ಮಾತಾಡ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ವಾರ ಎಪಿಸೋಡ್ಸ್ ನೋಡ್ಬಿಟ್ಟು ಇದನ್ನ ಕ್ವಶನ್ ಮಾಡ್ತಾರೆ, ಅದನ್ನ ಕ್ವಶನ್ ಮಾಡ್ತಾರೆ, ಇದನ್ನ ಅವ್ರು ಕೇಳಲೇಬೇಕು ಅಂತ ನಾವು ಅನ್ಕೋತಾ ಇರ್ತೀವಿ. ನಿಮ್ಮ ಓಟು? ಸಂಗೀತ. ರನ್ನರ್ ಯಾರಾಗ್ಬೋದು? ರನ್ನರ್ ಪ್ರತಾಪ್ ಅವ್ರ ವಿನಯ್ ಆದರೂ ಓಕೆ. ಬಿಕಾಸ್ ವಿನಯ್ ಅಗ್ರೆಸಿವ್ ಇದ್ದಾರೆ. ಬಟ್ ಟಾಸ್ಕ್ ಅಂತ ಬಂದರೆ ಗೋಳಿತಾ ನುಗ್ತಾ ಇರ್ತಾರೆ. ನನಗೆ ಆ್ಯಕ್ಚುಲಿ ಟಾಸ್ಕ್ ಯಾರು ಆಡ್ತಾರೆ ಆ್ಯಂಡ್ ಕ್ಯಾರೆಕ್ಟರ್ ಇಷ್ಟ ನನಗೆ. ಇನ್ಫ್ಯಾಕ್ಟ್ ಒಂದು ಬೇಜಾರು ಏನಾದರೆ ಆ್ಯಕ್ಚುಲಿ ವರ್ತೂರ್ ಸಂತೋಷ್ ಅವ್ರು ಏನು ಮಾಡ್ತಿದ್ರಂತ ಓಟ್ ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ವೀಕಿಂದ ಸುಮ್ಮನೆ ಕುತ್ಕೊಂಡು ಮಾತಾಡೋದು ಬಿಟ್ಟರೆ ಏನು ಮಾಡಿದ್ದಾರೆ? ಇನ್ಫ್ಯಾಕ್ಟ್ ಅವ್ರ ನಾಮಿನೇಷನ್ಸ್ ಕೂಡ ಜಾಸ್ತಿ ಬಂದಿರಲಿಲ್ಲ, ಇಲ್ಲಾಂದರೆ ಅವ್ರು ಅವಾಗಲೇ ಗೆಟ್ ಪಾಸ್ ಆಗ್ತಿದ್ರು. ನನಗೆ ಅದು ಜನ ಏನು ನೋಡಿ ಓಟ್ ಹಾಕ್ತಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಕಷ್ಟಪಟ್ಟು ತುಂಬ ಜನ ಆಡ್ತಾರೆ, ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಎಲ್ಲ ಆಟ ಆಡ್ತಾರೆ. ಇವ್ರು ಸುಮ್ಮನೆ ಕುತ್ಕೊಂಡು ಭೀಮ್ ಬ್ಯಾಗ್ ಹತ್ರ ಕುಂತ್ಕೊಂಡು ಹರಟೆ ಹೊಡೆಯೋದ್ರಲ್ಲಿ. ಅಲ್ಲಿ ನೋಡಿ ಕಾರ್ತಿಕ್ ಆಗಿರ್ಲಿ, ಎಲ್ಲರೂ ಅಷ್ಟೇ ಫೈಟ್ ಕೊಟ್ಟು ಆಡ್ತಿದ್ದಾರೆ. ಅವ್ರಿಗೆ ಓಟ್ ಹಾಕ್ಬೇಕು, ಜನ ಅವ್ರನ್ನ ನೋಡಿ ಹಾಕ್ಬೇಕು. ನನಗೆ ಅದೊಂದು ಬೇಜಾರು ಅಷ್ಟೇ ಜನರ ಮೇಲೆ, ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ನಿಶ್ಚಿತ. ಬಿಗ್ ಬಾಸ್ ಶೋ ನೋಡ್ತೀರಿ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಸಂಗೀತ ಇವರಿಬ್ಬರು ಈಗ ಜಗಳ ಆಡ್ತಾ ಇದ್ದಾರೆ, ಈಗೋ ಇದೆ ಅಂತ. ಏನೋ ಸುಮ್ಮನೆ ಇರ್ಬೋದು, ಅದೆಲ್ಲ ಗೊತ್ತಿಲ್ಲ. ಬೇಕಾದನೆ ಗೊತ್ತಿಲ್ಲ, ಅದು ನಾವು ಹೇಳೋಕ್ಕಾಗಲ್ಲ. ಅದು ವಿನಯ್ ಅವ್ರ ಬಗ್ಗೆ ಏನಂತೀರ? ಯಾರ ಬಗ್ಗೆ? ವಿನಯ್ ಅವರು ತುಂಬ ಟಫ್ ಆ್ಯಂಡ್ ರಫ್. ಅಷ್ಟೊಂದು ಟಫ್ ಆಗೋದು ಬೇಡ ಅನ್ಸುತ್ತೆ. ಪ್ರತಿಯೊಂದರಲ್ಲಿ ಜಗಳ ಅಷ್ಟು ಬೇಡ ಅನಿಸುತ್ತೆ. ಅಷ್ಟು ನೆಸಿಟಿ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಇನ್ನೊಂಚೂರು ಕಮ್ಮಿನಲ್ಲೇ ಆಗುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವ್ರು ಏನು ಹೇಳೋಕ್ಕಾಗಲ್ಲ ಸರ್. ಅವ್ರಿಗೇನು ನಾವು ಏನು ಹೇಳೋಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮ ಬಂದರು, ಅವ್ರಿಗೊಂದು ಖುಷಿ ಆಯಿತು. ಈ ದಿನ ಬಿಟ್ಟಿಲ್ಲ, ಅವರಲ್ಲಿ ಹೋಗಿದ್ದಕ್ಕೆ ಅದೊಂದು ಸಾರ್ಥಕ ಆಯಿತು. ಇವತ್ತಿನ ಪ್ರೋಮೋ ನೋಡಿದ್ರ? ಇವತ್ತು ನೋಡಿಲ್ಲ. ಗುರುಜಿ ಅವರು ಬಂದಿದ್ದಾರೆ. ನೀನು ತಂದೆ ತಾಯಿ ಶಂಕರಾನಂದ ಗುರುಜಿ ಅಂತ ಬಂದಿದ್ದಾರೆ. ಹೌದಾ? ಗೊತ್ತಿಲ್ಲ. ಆ ಗುರುಜಿ ಅವರು ಹೇಳ್ತಾ ಇದ್ದಾರೆ, ಮತ್ತೆ ನೀವು ತಂದೆ ತಾಯಿ ಜೊತೆ ಹೋದ್ರೆ ಮತ್ತೆ ಗಂಡಾಂತರ ಇದೆ ಅಂತೇಳಿ ಹೇಳಿದ್ದಾರೆ. ಹೌದಾ? ತಂದೆ ತಾಯಿ ಜೊತೆ ಇರಬಾರ್ದು, ನೀನು ಸಪ್ರೇಟೇ ಇರ್ಬೇಕಂತ ಹೇಳ್ಬಿಟ್ಟಿದ್ದಾರೆ ಗುರುಜಿ. ಅದೇನೋ ಗುರುಜಿನೇ ಹೇಳ್ಬೇಕು, ಅದು ನಾವು ಹೇಳೋಕ್ಕಾಗಲ್ಲ. ಶಾಸ್ತ್ರ ಗಿಸ್ತ್ರ ನಮ್ಗೆ ಆ ಥರ ಆಗುತ್ತಾ ಅಂತ ಹೇಳ್ಬೋದು, ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ಶಾಸ್ತ್ರ
ಯಾವುದೇ ಆಗಲಿ ನಂಬಿಕೆ ಇದ್ದರೆ ಪಾಲಿಸ್ಬೇಕು. ನಂಬಿಕೆ ಇಲ್ಲ ಅಂದರೆ ಪಾಲಿಸಿಲ್ಲ. ಯಾಕಂದ್ರೆ 3 ವರ್ಷ ತಂದೆ ತಾಯಿನ ಬಿಟ್ಟಿದ್ರು ಮತ್ತೆ ತಂದೆ ತಾಯಿನ ಬಿಟ್ಟಿರೋದಂದ್ರೆ ಏನಂತ? ಬಿಟ್ಟಿರೋದಂದರೆ ಈಗ ಬಿಟ್ಟಿರಬಾರ್ದು, ಜೊತೆಲಿ ಇರಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಬಟ್ ಗುರೂಜಿಯವ್ರು ಹಂಗೆ ಹೇಳಿದ್ಮೇಲೆ ಅವ್ರ ತಂದೆ ತಾಯಿ ಪ್ರತಾಪ್ ಅವರಿಬ್ಬರ ಮೇಲೆ ಡಿಪೆಂಡ್. ಅವ್ರ ನಂಬಂಗಿದ್ರೆ ದೂರ ಇದ್ದರೂ ಚೆನ್ನಾಗಿರ್ತಾರೆ. ಅವ್ರ ನಂಬಲ್ಲ ಅಂದರೆ ಲೈಫಲ್ಲಿ ಯಾವಾಗಲೂ ಜೀವನದಲ್ಲಿ ಶಾಸ್ತ್ರ ನಂಬೋರು ಇರ್ತಾರೆ, ನಮ್ಮದೇ ಇರೋದು. ಗುರೂಜಿ ಒಂದು ಮಾತು ಹೇಳ್ಬಿಟ್ರು, ತಂದೆ ತಾಯಿ ಜೊತೆ ಇದ್ದು ಏಸಿಗೆ ಆಗ್ತೀಯಾ, ದೂರ ಇದ್ದು ಒಳ್ಳೆಯವನಾಗ್ತೀಯಾ ನೋಡ್ಕೊ, ನಿನ್ಗೆ ಬಿಟ್ಟಿದ್ದೊಂದು. ಹೌದಾ? ಅದು ಗೊತ್ತಿಲ್ಲ ಸರ್, ಅದು ಅವರೇ ತೀರ್ಮಾನ ಮಾಡ್ಬೋದು. ಯಾರು ಗೆಲ್ಬೋದಂತೀರಿ ಈ ಸಲ? ಹೇಳೋಕ್ಕಾಗಲ್ಲ ಸರ್, ಏನು ಹೇಳೋಕ್ಕಾಗಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರು ಸೂಪರಾಗಿ ಮಾಡ್ತಾರೆ. ಅವರು ಮಾತಾಡೋಂಗೆ ಇಲ್ಲ, ಎರಡನೇ ಪ್ರಶ್ನೆ ಇಲ್ಲ, ಅವರು ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ. ಡ್ರೋನ್ ಅವ್ನು ಇನ್ನ ಮಾತಾಡಬೇಕು, ಮೂಡಿದ್ದಂಗೆ ಅವನು. ಒಂದ್ಸತಿ ಸೈಲೆಂಟ್ ಆಗಿರ್ತಾನೆ, ಒಂದ್ಸತಿ ಆಡ್ತಾನೆ. ಇವತ್ತಿನ ಪ್ರೋಮೋ ನೋಡಿದ್ರ? ಇವತ್ತಿದ್ದು ಗುರುಜಿ ಯಾರೋ ಗುರೂಜಿ ಅವರು ಹೇಳಿದ್ರಲ್ಲ, ತಂದೆ ತಾಯಿಯಿಂದ ನೀನು ದೂರ ಇದ್ರೆ ಒಳ್ಳೆಯವನಾಗ್ತೀಯ ಅಂತ. ಅದು ನಂಬೇಕಾ ಅಂತ? ಇಲ್ಲ. ತಂದೆ ತಾಯಿನ ದೂರ ಮಾಡುವಂಥದ್ದು ಅದೆಂತ ಜ್ಯೋತಿಷ ಅಂತ? ಒಳ್ಳೇದಂತೀರಿ ಕೆಟ್ಟದ? ಇಲ್ಲ, ಅವ್ರ ಡ್ಯಾಡಿ ಮಮ್ಮಿ ಜೊತೆ ಹೋಗ್ಬೇಕು ಅವನು. ಜ್ಯೋತಿಷ ನಂಬಾರ್ದು ಅಂತೀರಾ? ಮತ್ತು ದೊಡ್ಡ ಗುರುಜಿಗಳು ಆ ಥರ ಹೇಳಿದಾಗ ನಿಮಗೆ ಪರ್ಸ್ನಲಿ ನಿಮ್ಗೆ ಹೆಂಗೆ ಅನಿಸುತ್ತೆ? ನಾನು ನಂಬಾರ್ದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿ ಪ್ರತಿ ವಾರದ ಪಂಚಾಯತಿ ಹೇಗೆ? ಎಲ್ಲ ನೋಡ್ತೀನಿ, ಸೂಪರ್ ಆಗಿರುತ್ತೆ. ನಿಮ್ಮ ಓಟು? ಸಂಗೀತ. ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ? ಒಳ್ಳೆ ಆಟ ಮತ್ತೆ ಅವ್ರದ್ದು ಯಾವಾಗಲೂ ಅಳ್ತಾರೆ ಇದ್ದತ್ತವ. ಅಲ್ಲ, ಹೊರಗಡೆ ಫೇಕ್ ಅಂತ ಹೇಳಿತ್ತು, ಅದೇನಂತೀರ? ಅದು ರಿಯಾಲಿಟಿನ ಯಾವುದು? ಅದು ಅವರೀಗ ಆಡೋದು ನೋಡುವಾಗ ಒಳ್ಳೆ ಜನ ಥರ ಇದ್ದಾರೆ. 3 ವರ್ಷದ ನಂತರ ತಂದೆ ತಾಯಿ ಮಾತಾಡಿದ್ರು. ಇವತ್ತು ಪ್ರೋಮೋ ನೋಡಿದ್ರ? ತಂದೆ ತಾಯಿ ಜೊತೆ ಹೋದರೆ ಗಂಡಾಂತರ ಇದೆ, ನೀವು ಮತ್ತೆ ತಂದೆ ಜೊತೆ ಸೇರಬೇಡ ಅಂತ ಒಂದು ಮಾತು ಹೇಳಿದ್ರು ಗುರೂಜಿಯವರು. ನಂಬಬಹುದು ಅದೆಲ್ಲ? ಬಿಟ್ಟಿರೋಕ್ಕಾಗುತ್ತಾ ಅಂತ? ಮತ್ತೆ ತಂದೆ ಮಗನ ದೂರ ಮಾಡುವಂಥ ಯಾವಾಗಲೂ ಶ್ರೇಷ್ಠರು, ಹಾಗಾಗಿ ಬಿಟ್ಟು ಬಿಡ್ಲಿಕ್ಕೆ ಯಾರು ಗೆಲ್ತಾರೆ ಈ ಸಲ? ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ವೋಟ್ ಫಾರ್ ಜೋರಾಗಿ. ಥ್ಯಾಂಕ್ ಯು.